ಜಾತಿಗಣತಿ ವಿಚಾರದಲ್ಲಿ ಒಕ್ಕಲಿಗರ ನಾಯಕರಲ್ಲೂ ಕೂಡ ಗೊಂದಲ ಮುಂದುವರೆದಿದೆ. ಒಕ್ಕಲಿಗ ಸಮುದಾಯದ ನಾಯಕರ ಮಹತ್ವದ ಸಭೆ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ನಡೀತಾ ಇರುವಂತಹ ಮಹತ್ವದ ಮೀಟಿಂಗ್ ಇದು. ಒಂದ್ ಕಡೆ ವೀರಶೈವ ಲಿಂಗಾಯತರ ಏಕತಾ ಸಮಾವೇಶ ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಿತ್ತು. ಅಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆ. ಈಗ ಒಕ್ಕಲಿಗ ಸಮುದಾಯದ ನಾಯಕರು ಮಹತ್ವದ ಸಭೆಯನ್ನ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ನಡೆಸ್ತಾ ಇದ್ದಾರೆ. ಜಾತಿಗಣತಿ ವಿಚಾರವಾಗಿ ಸಭೆಯನ್ನ ಕರೆದಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿಗಳು ಹೊಸದಾಗಿ ಕ್ರಿಶ್ಚಿಯನ್ ಧರ್ಮದ ಜಾತಿಗಳ ಉಗಮದ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ. ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೊಸದಾಗಿ ಸೇರ್ಪಡೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಹತ್ವದ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ಒಕ್ಕಲಿಗ ಸಭೆಯಲ್ಲಿ ಮೂರೂ ಪಕ್ಷದ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಮುಂದೆ ಯಾವ ನಿರ್ಧಾರ ಕೈಗೊಳ್ಳಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನವನ್ನ ಈ ಸಭೆಯಲ್ಲಿ ಕೈಗೊಳ್ಳಲಾಗುತ್ತೆ. ಈಗ ಆಲ್ರೆಡಿ ನಿನ್ನೆ ನಡೆದಂತಹ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಏನಿದೆ, ಆ ಸಮಾವೇಶದಲ್ಲೂ ಕೂಡ ಆ ಕಾಲಂನಲ್ಲಿ ಏನ್ ಬರೆಸಬೇಕು, ಏನು ಎತ್ತ ಅನ್ನುವಂಥ ವಿಚಾರವಾಗಿ ಒಂದಷ್ಟು ಗೊಂದಲಗಳು ಮುಂದುವರೆದಿದೆ. ಸದ್ಯ ಈಗ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥ ವಿಚಾರ ಅಂತ ಅಂದ್ರೆ ಇದೇ ಜಾತಿ ಜನಗಣತಿಯ ವಿಚಾರ. ಒಂದ್ ಕಡೆ ಸರ್ಕಾರ ಈಗ 22ನೇ ತಾರೀಕು ಸೆಪ್ಟೆಂಬರ್ 22ಕ್ಕೆ ಜಾತಿ ಜನಗಣತಿಯನ್ನ ಸರ್ವೆ ಮಾಡೋದಕ್ಕೆ ಅಧಿಕೃತವಾದಂಥ ಆದೇಶವನ್ನ ಹೊರಡಿಸಿದೆ. ಆಮೇಲೆ ಈಗ ಆಗಿರುವಂಥ ಎಡವಟ್ಟುಗಳನ್ನ ತಿದ್ದುಕೊಂಡು ಮುಂದೆ ಯಾವುದೇ ರೀತಿಯಾದಂಥ ತಪ್ಪುಗಳಾಗಬಾರ್ದು. ಯಾಕಂತಂದ್ರೆ ಹಿಂದೆ ಆದಂಥ ಸರ್ವೆಯ ಸಂದರ್ಭದಲ್ಲೂ ಕೂಡ ವೈಜ್ಞಾನಿಕವಾಗಿ ಸರ್ವೆ ನಡೆದಿಲ್ಲ ಅನ್ನುವಂತಹ ಕೂಗು ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು. ಹೀಗಾಗಿ ಆ ಥರದ ಯಾವುದೇ ತಪ್ಪುಗಳಿಗೆ ಆಸ್ಪದ ನೀಡದಂತೆ ಅಳೆದು ತೂಗಿ ಹೆಜ್ಜೆ ಇಡೋದಕ್ಕೆ ಬಹುಶಃ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಮತ್ತೊಂದು ಕಡೆ ಒಕ್ಕಲಿಗ ಸಭೆಯಲ್ಲಿ ಮೂರೂ ಪಕ್ಷದ ನಾಯಕರು ಭಾಗಿಯಾಗಿದ್ದಾರೆ. ಮುಂದೆ ಯಾವ ತರದ ನಿರ್ಧಾರ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಿ ಆ ಬಳಿಕ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ನಿನ್ನೆ ವೀರಶೈವ ಲಿಂಗಾಯತರ ಮೀಟಿಂಗ್ ಆಗಿತ್ತು, ಏಕತಾ ಸಮಾವೇಶ ಆಗಿತ್ತು. ಇವತ್ತು ಆದಿಚುಂಚನಗಿರಿ ಮಠದಲ್ಲಿ ಒಕ್ಕಲಿಗರ ಮೀಟಿಂಗ್ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಲೈವ್ ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ದೀವಿ. ಒಕ್ಕಲಿಗ ಸಮುದಾಯದ ನಾಯಕರಿಂದ ಮಹತ್ವದ ಸಭೆ ಆರಂಭ ಆಗಿದೆ. DCM DK ಶಿವಕುಮಾರ್ ಇದ್ದಾರೆ. ಆಮೇಲೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳಿದ್ದಾರೆ. ಆಮೇಲೆ JDSನ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಆಮೇಲೆ ಇನ್ನು ಬೇರೆ ಬೇರೆ ಲೀಡರ್ಸ್ಗಳು ಕೂಡ ಇದ್ದಾರೆ. ಆರ್ ಅಶೋಕ್ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, DV ಸದಾನಂದ ಗೌಡರು, ಆಮೇಲೆ ಮಾಜಿ CM HD ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು, ಇನ್ನು ಬೇರೆ ಬೇರೆ BJP JDS ಮತ್ತು ಕಾಂಗ್ರೆಸ್ ಮೂರೂ ಪಕ್ಷದ ನಾಯಕರು ಈ ಒಂದು ಒಕ್ಕಲಿಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಒಕ್ಕಲಿಗ ನಾಯಕರಲ್ಲಿ ಬಹಳ ಪ್ರಬಲವಾಗಿ ಗುರುತಿಸಿಕೊಂಡಿರುವಂತಹ ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ನಡೀತಾ ಇರುವಂತಹ ಮಹತ್ವದ ಸಭೆಗೆ ಹಾಜರಾಗಿದ್ದಾರೆ. ಮತ್ತೊಂದು ಕಡೆ ದೀಪ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಈಗ ಆ ಗೊಂದಲಗಳು ಏನಿದೆ, ಯಾಕಂತಂದ್ರೆ ಏನ್ ಬರೆಸಬೇಕು ಕಾಲಂನಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಈಗ ಈ ಒಂದು ಮಹತ್ವದ ಸಭೆಯಲ್ಲಿ ಮುಂದೆ ಯಾವ ತರದ ನಿರ್ಧಾರವನ್ನ ಕೈಗೊಳ್ಳಬೇಕು, ಏನು ಎತ್ತ ಅನ್ನೋದರ ವಿಚಾರವಾಗಿ ಚರ್ಚೆಯಾಗಿ ಆ ಬಳಿಕ ಅಂತಿಮ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆ ಇದೆ. ಲೈವ್ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ ಆದಿಚುಂಚನಗಿರಿ ಮಠದಿಂದ ನೇರ ದೃಶ್ಯಾವಳಿಗಳಲ್ಲಿ.